ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದು, ನಾವು ಗೋಲಿ ಆಡೋ ಪುಟ್ಟ ಮಕ್ಕಳನ್ನ ನಂಬೋದು, ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ ಪಪ್ಪಿ ಡಾಗು ಪಗ್ಗುಗಳನ್ನ ನಂಬೋದು. ಆದ್ರೆ ಈ ವೈಟ್ ಖಾದಿ ಹಾಕೊಂಡು ಸೌದದೊಳಗೆ ಕೂತಿರೋ ಈ ಪೊಲಿಟಿಷಿಯನ್ಸ್ ನ ಮಾತ್ರ ನಂಬೋದು ಕಷ್ಟ ಕಾಂತ, ತುಂಬಾ ಕಷ್ಟ. ಯಾಕೆ ಅಂತ ಕೇಳ್ತೀಯಡಿಯರ್ ನೀನು, ಯಾಕೆ ಅಂತ ಕೇಳ್ತೀಯ? ಕೇಳಿಲ್ಲ, ಹೇಳ್ತೀನಿ. ಒಂದೇ ಪಕ್ಷದಲ್ಲಿರೋ ಈ ಖಾದಿ ಫೆಲೋಸ್ಗಳ ಒಬ್ಬರ ಮೇಲೆ ಒಬ್ರು ನಂಬಿಕೆ ಇಲ್ಲದೆ ವೋಲ್ವೋ ಲಕ್ಸುರಿ ಮರ್ಸಿಡೀಸ್ ಬೆಂಜ್ ಬಸ್ ನ ಹತ್ಕೊಂಡು ಬೆಂಗಳೂರು ಸುತ್ತಮುತ್ತ ಇರೋ ರೆಸಾರ್ಟ್ ಗಳಿಗೆ ಹೋಗ್ತಾರಲ್ಲ ಕಾಂತ. ಈ ಪರಿಷತ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡೋದು ಯಾರಿಗೆ ಅಂತ ಡಿಸೈಡ್ ಮಾಡೋದಕ್ಕೆ. ಛೇ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನ್ ಹೇಳ್ತೀಯ ನೀನು? ಪ್ರಜಾಪ್ರಭುತ್ವದ ದೇಶ ಅಂದ್ರೆ ಅಲ್ಲಿ ನಂಬಿಕೆ ಇರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಫಾದರ್ ಆಫ್ ನೇಷನ್ ಗ್ರೇಟ್ ಮಹಾತ್ಮ ಗಾಂಧೀಜಿ. ಬಟ್ ಇವಾಗ ಇಲ್ಲಿ ಆಗ್ತಾ ಇರೋದು ಏನು ಕಾಂತ, ಏನೋ ಹಿಂಗೆ ಆದ್ರೆ ಮಹಾತ್ಮ ಗಾಂಧೀಜಿ ಕಂಡ ಕನಸು ಕಲಾಂಜಿ ಕಾಣ್ತಾ ಇರೋ ಕನಸು ನಾನ್ ಸಾಗೋದ್ ಯಾವಾಗ, ಯಾವಾಗ ಕಾಂತ? ಬಾಯ್ಬಿಟ್ಟು ಹೇಳು ನೋಡೋಣ. ನೀನು ಯಾಕೆ ಮೂಕ್ ಆಗ್ಬಿಟ್ಟ ನೀನು? ನೋಡಲಿ, ಫ್ಲವರ್ ಪಾರ್ಟಿನವರು ಯಜ್ಞ ಯಾಗ ಮಾಡ್ತಾ ಇದ್ರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿನವರು ಹೆಂಗೆ ರೋಡ್ ಗಿಳ್ದು ಪೋಸ್ ಕೊಡ್ತಾ ಇದಾರೆ ನೋಡೋಕಂತ ಇಲ್ಲಿ ಕಂಡ್ಬಿಟ್ಟು ಎಲ್ಲಿಗೆ ಬಂದ್ಬಿಡ್ದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸ್ವಲ್ಪ ನೋಡ. ಅಲ್ಲಿ ಅವರು ಯಾಗ ಮಾಡ್ಕೊಂಡು ಮನಿನ ಅಂಡ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ರೆ ಇಲ್ಲಿ ಇವರು ಸ್ಟ್ರೈಕ್ ಮಾಡಿ ಟ್ರಾಫಿಕ್ ಜಾಮ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದಾರಲ್ಲ. ಜನಗಳಿಗೆ ಸುಮ್ನೆ ಕಿರಿಕಿರಿ ಕೊಡ್ತಾ ಇದಾರಲ್ಲ. ಏನ್ ಮಾಡೋದು ಇವ್ರನ್ನ? ಇವರು ದಿನಕ್ಕೊಂದ್ ವೇಷ ರಾತ್ರಿಗೊಂದ್ ವೇಷ ಹಾಕೊಂಡು ವಾಸಿ ಆಗದ ಕಾಯಿಲೆ ಇರೋರ್ ತರ ಮಾಡ್ತಾ ಇದ್ರೆ ನನಗ್ಯಾಕೋ ಹಗಲು ವೇಷ ಅಂತ ಹಾಡ್ ಹೇಳ್ಬೇಕು ಅನಿಸ್ತಾ ಇದೆ ಕಾಂತ. ಏನ್ ಮಾಡ್ಲಿ, ಹೇಳ್ಬಿಡ್ಲ ನಾನು? ಓಕೆ, ಇದನ್ನೆಲ್ಲ ನೋಡಿ ನನ್ ತಡಿಯಕ್ ಆಗ್ತಾ ಇಲ್ಲ, ಹೇಳ್ಬಿಡ್ತೀನಿ. ಎಂಥ ಎಂಥ ವೇಷಾನೋ, ಎಂಥ ಎಂಥ ವೇಷಾನೋ, ಎಂಥ ಎಂಥ ವೇಷಾನೋ, ಎಂಥ ಎಂಥ ವೇಷಾನೋ. ವೇಷ ವೇಷ ಹಗಲು ವೇಷ, ಹಗಲು ವೇಷ, ಹಗಲು ವೇಷ, ಹಗಲು ವೇಷ. ಈ ಖಾದಿಗಳು ಹಗಲು ವೇಷ ಧರಿಸಿ ದೊಡ್ಡಾಟ ಮಾಡಿದ್ರೆ ಮತ್ತೊಂದ್ ಕಡೆ ಇಲ್ಲ ನೋಡೋ, ನಮ್ಮ ಪೀಪಲ್ಗೆ ರಕ್ಷಣೆ ಕೊಡಬೇಕಾದ ಆರಕ್ಷಕನೇ ಹಗಲು ಹೊತ್ತಲ್ಲೇ ಕಂಠ ಪೂರ್ತಿ ಕೊಡ್ದು ಹೆಂಗೆ ಮೈ ಮೇಲೆ ಎಚ್ಚರ ಇಲ್ದೆ ನಂಗೆ ಮಾತಾಡ್ತಾ ಇದ್ದಾನೆ, ಗಲಾಟೆ ಮಾಡ್ತಾ ಇದ್ದಾನೆ. ಕೇಳೋದಕ್ ಹೋದ್ರೆ ಕುಡಿಯೋದೇ ನನ್ನ ಬಿಸ್ನೆಸ್ ಅಂತಾನಲ್ಲ ಈ ನಾನ್ ಸೆನ್ಸ್ ಪೊಲೀಸ್ ಅಪ್ಪ. ಇವನೇನೋ ತನ್ನನ್ನ ತಾನೋ ಕ್ರೇಜಿ ಸ್ಟಾರ್ ಅನ್ಕೊಂಡ್ಬಿಡಿದಾನ. ಏನ್ ಕಥೆ ಇವನ್ಗೆ? ಆಯ್ ಬಿಡ್ಬೇಡ ಕಾಂತ, ಬಿಡ್ಬೇಡ. ಈ ಕುಳುಕನ್ಗೆ ಒಂದು ಸಾಂಗ್ ಹಾಕಿ ಟಾಂಟ್ ಕೊಡು ಸರಿಯಾಗಿ. ಇನ್ನೊಂದ್ಸತಿ ಲೈಫ್ ನಲ್ಲಿ ಹಿಂಗ್ ಮಾಡಬಾರ್ದು. ಅವನು ಏನ್ ಅನ್ಕೊಂಡ್ಬಿಟ್ಟಿದಾನೇನೋ. ಆಯ್ ಟೈಟ್ ಟೈಟ್ ಫುಲ್ ಟೈಟ್. ಯಾರು ಪೊಲೀಸ್? ಎಷ್ಟು ಘಾಟು ಯಾರಮ್ಮ ಟೈಟು? ಏನಡ ಫುಲ್ ಟೈಟಾ? ನಿನ್ನ ಹೆಸರೇನು? ನಿಂಗೆ ಗೊತ್ತಿಲ್ಲ. ತೋತ ನಿಮ್ ಸಾಹೇಬ್ರ ಫೋನ್ ಬಂತು ನೋಡಿಲೆ. ನಾ ಮಂಜು ಸರ, ನಾ ಮಂಜು ಸರ ಮಾತಾಡ. ಏನು ಹೇಳಿ ಸರ್? ನಾನು ಊಟ ಮಾಡ್ತಾ ಇದ್ದಾರ. ಸಿಕ್ಕಾಕೊಂಡ್ ಬಿದ್ರಪ್ಪ ಸಾಹೇಬ್ರ ಕಡೆ. ಓಹೋ ನೋಡ್ರಿ ಜೀಪ್ ಅಂತು. ಹಾ ಸಲ್ಯೂಟ್ ಸರ್, ಸಲ್ಯೂಟ್ ಸರ್. ಗಾಡಿ ಹತ್ತಿದ್ನಾ? ಆಯ್ತು ರೀ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎರಡು ರೂಪಾಯಿ ತರ. ಡ್ಯೂಟಿ ಮಾಡೋದಕ್ಕಿಂತ ಕುಡುಕ ಜಾಸ್ತಿ ಆಗ್ಬಿಟ್ಟು ನೋಡ್ರಪ್ಪ. ಹೋಗ್ಲಿ ಬಿಡ್ರಿ, ಹಾಳಾಗೋಲೈತಗ. ನಾಟಕ ಮಾಡೋ ಈ ಖಾದೀಸ್ ಅಂಡ್ 90 ಹಾಕಿ ಟೈಟ್ ಆಗೋ ಪೊಲೀಸ್ ಇವರಿದ್ರೆ ನಮ್ಮ ಕಂಟ್ರಿ ಉದ್ಧಾರ ಆಗತ್ತಕ್ಕಂತ. ಅಷ್ಟೇ ನಮ್ಮ ಕಂಟ್ರಿ ಗೋತಾನೆ. ಕಿತ್ತೋದ್ ರೋಡು ಸರಿಯಾಗಲ್ಲ, ಕುಡಿಯೋಕ್ ನೀರ್ ಸಿಗಲ್ಲ, ಹಗಲೊತ್ತಲೆ ಕಳ್ತನ ಆಗೋದು ತಪ್ಪಲ್ಲ. ಒಟ್ನಲ್ಲಿ ನಮ್ ಕಂಟ್ರಿ ಉದ್ಧಾರ ಆಗಲ್ಲ. ಎಲ್ಲ ಗೋವಿಂದ ಗೋವಿಂದ. ನಮ್ ಪೀಪಲ್ ನ ಕೇಳೋರು ಯಾರು ಕಾಂತ, ಅವರ ಕಥೆ ಹರೋಹರ. ಓಕೆ, ಇದೆಲ್ಲ ಇರ್ಲಿ. ವಾಟ್ ಇಸ್ ದಿಸ್? ಆಲ್ವೇಸ್ ಬೀದಿನಲ್ಲಿ ಟಮ್ಟೆ ಸದ್ಗೆ ಡ್ಯಾನ್ಸ್ ಮಾಡ್ಕೊಂಡು ಕೈ ಕಾಲು ಎತ್ತಿ ಎತ್ತಿ ಕುಣ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ನಮ್ಮ ಗುಂಡು ಮಿನಿಸ್ಟರ್ ರೇಣುಸ್ ಹೆಲ್ತ್ ಅಪ್ಸೆಟ್ ಆಗೋಗಿದ್ಯಂತಲ್ಲ ಕಾಂತ. ಸಿಕ್ಕಾಪಟ್ಟೆ ಹೆಡ್ಏಕ್ ಅಂತೆ. ಅಂಡ್ ಅವರ ಐಸ್ ಯಾಕೋ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇದೆ ಕಣಯ್ಯ ಅಂತ ಡಾಕ್ಟರ್ ಹೇಳಿದಾರಂತೆ. ಏನ್ ಮಾಡೋದು? ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾಕಂತ ಪ್ರಿಸ್ಕ್ರಿಪ್ಷನ್ ನೋಡಿ ಸ್ವಾಮಿ. ನೀವಿನ್ ಮೇಲೆ ನೋ ಬಾಡಿ ಶೇಕಿಂಗ್, ನೋ ಬಾಡಿ ಅಲ್ಲಾಡ್ಸಿಂಗ್, ಮೊಬೈಲ್ ನಲ್ಲಿ ನೋ ಟಾಕಿಂಗ್ ಅಂತ ಹೇಳಿ ಎರಡೆರಡು ಬ್ಲಾಕ್ ಅಂಡ್ ವೈಟ್ ರೌಂಡ್ ರೌಂಡ್ ಇರೋ ಗುಳಿಗೆನ ಕೊಟ್ಟು ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಶೇಕ್ ಮಾಡಿ ಮಿಡ್ ನೈಟ್ ಡ್ರಿಂಕ್ ಮಾಡ್ರಿ ಅಂತ ರೇಣೋಸ್ಗೆ ಹೇಳಿದಾರಂತೆ. ಪಾಪ ಏನಿದೋ ನಮ್ಮ ರೇಣೋಸ್ ಕತೆ. ಆದಷ್ಟು ಬೇಗ ಹುಷಾರಾಗ್ಲಿ, ಮತ್ತೆ ಯಾಗ ಮಾಡ್ಲಿ, ತಪ್ಪಿದ್ರೆ ಡ್ಯಾನ್ಸ್ ಮಾಡ್ಲಿ. ಓಕೆ ಅಲ್ವಾಡಿ ಯಾರ್? ಐ ಲೈಕ್ ಇಟ್.
ಇವತ್ತಿಗೆ ಇಷ್ಟು ಸಾಕು. ದುನಿಯಾ ಅಂದ್ಮೇಲೆ ಇದೆಲ್ಲ ಇದ್ದದೆ ಕಾಂತ ನಡಿ ಹೋಗೋಣ. ನನ್ನ ರೆಡ್ ಹೈ ಅಂಡ್ ಕಾರ್ನ ಈಚೆ ತೆಗಿತೀನಿ. ಮಂಗಳೂರು ಬೀಚ್ ನಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ನೀರ್ ದೋಸೆಯಲ್ಲಿ ಸೀಗಡಿ ಮೀನ್ ಪಲ್ಯ ಮಾಡಿಸ್ಕೊಂಡು ತಿಂದ್ ಬರೋಣ. ನಡಿ ಕಾಂತ ನಡಿ.